ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಇವತ್ತು ಬರೀ ಮಾತಲ್ಲಿ ಒಂದು ವಿಷಯ ಹೇಳಲು ಹೊರಟೈತಿ. ಬರೀ ಮಾತು ಅದ್ರ ಭಾಳ ಸೀರಿಯಸ್ ಆಗಿರೋ ವಿಷಯ. ಒಬ್ಬರು ಮನೆಗೆ ಹೋಗಿದ್ದಿದ್ಯಾ, ಅವ್ರ ಮನೇಲಿ ಒತ್ತು ಪದೇ ಹೇಳ್ದೆ. ಪಕ್ಕದ ಮನೆ ಒಂದು ಹುಡುಗಿ ಮದುವೆ ಮಾಡ್ಕೊಂಡಿದ್ದು, 2 ಜನ ಮಕ್ಕ ಇದ್ದ. ಆದರೂ ಬೆಳಗ್ಗೆ 6:30 ಎದ್ಕೊಂಡು ಟೆನ್ನಿಸ್ ಪ್ರಾಕ್ಟೀಸಿಗೆ ಹೋಗ್ಬಿಡ್ತು. 7:30 ವಾಪಸ್ ಬತ್ತು. ಮಕ್ಕಳನ್ನೆಲ್ಲ ರೆಡಿ ಮಾಡ್ತು, ಬ್ರೇಕ್ಫಾಸ್ಟ್ ರೆಡಿ ಮಾಡ್ತು, ಮಕ್ಕಳನ್ನ ಶಾಲೆಗೆ ಕಳಿಸ್ತು, ಕಡೆ ವಾಪಸ್ ಕರ್ಕೊಬತ್ತು. ಅಂದ್ರೆ ಅವ್ರ ಲೆಕ್ಕದಲ್ಲಿ 2 ಜನ ಮಕ್ಕ ಇದ್ದ. ಬೆಳಗ್ಗೆ ಎದ್ಕೊಂಡು ಟೆನ್ನಿಸ್ ಎಂತ ಕಾಡಲ್ಲೋಗ ಅಲ್ಲ, ಎಷ್ಟು ಸಣ್ಣ ವಿಷಯ. ಅದಕ್ಕೆ ಇಷ್ಟನಪ್ಪ, ಟೆನ್ನಿಸಾರು ಆಡಲಿ ಎಂಥದಾರು ಮಾಡಲಿ, ಅದೇನು ಯಾವುದೇ ಬೇರೆ ಯಾವ ಕೆಲಸನೂ ಮಿಸ್ ಮಾಡಿದ್ದಿಲ್ಲ. ಅದನ್ನೇನು ಮಾಡೋಕ್ಕಾಗಿತ್ತು ಅದನ್ನ ಮಾಡ್ತಾಯಿದ್ದು. ಅದಕ್ಕೆ ಇಷ್ಟನಪ್ಪ, ಹೋಗ್ಬತ್ತು, ಆಟ ಆಡ್ತು, ಎಂಥ ಕಳೆದೊಪ್ಪದಿದ್ದು. ನಂಗಿಷ್ಟ, ನಾವು ಮಾತಾಡ್ತಿ. ನನ್ನ ಅಪ್ಪಂಗಿಷ್ಟ, ಅವ್ನು ಕತೆ ಬರೀತಾ. ನನ್ನ ಅಮ್ಮಂಗಿಷ್ಟ, ಅದು ಅಡುಗೆ ಮಾಡ್ತು. ನನ್ನ ಅತ್ತೆಗಿಷ್ಟ, ಅದು ಗಿಡಕ್ಕೆ ನೀರು ಹಾಕ್ತು, ಗಿಡ ಬೆಳೆಸ್ತು. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ. ಅದಕ್ಕೆ ಅವ್ರ ಇಷ್ಟ ನಾವು ಮಾಡ್ತಾ. ಅದಕ್ಕೆ ಅವ ಅಪ್ಪ ಆಗಲಿ, ಅಮ್ಮ ಆಗಲಿ, ಅಜ್ಜಿ ಆಗಲಿ, ಯಾರೇ ಆಗಲಿ ಅಲ್ದಾ. ಇಷ್ಟು ವರ್ಷ ಆಯ್ತು, 2 ಜನ ಮಕ್ಕ ಅದ, 3 ಜನ ಮಕ್ಕ ಅದ. ಅದರ ಅರ್ಥ ಅವ್ರ ಅವ್ರು ಕಳ್ಕೊಳ್ಳವ. ಆ ಥರ ಎಂಥದ್ದು ಇರ್ತಿಲ್ಲ ಅಲ್ದ. ಅದು ಭಾಳ ಎಕ್ಸ್ಪೆಕ್ಟ್ ಮಾಡೋದ, ನಂಗವೇನಾದರೂ ರಿಸ್ಪಾನ್ಸ್ ಕೊಡ್ತವೇನ, ಅವ್ರು ಮಾಡಿದ್ದು ಸರಿ ಇಲ್ಲ ಹೇಳ್ತವೇನ ಹೇಳಲ್ಲವ. ಆದ್ರೆ ನಂಗೆ ಅದು ಮಾಡಿದ ತಪ್ಪು ಒಳ್ಳೆ ಕಂಡಿದ್ದಿಲ್ಲ. ಅದಕ್ಕೆ ಟೆನ್ನಿಸ್ ಇಷ್ಟ, ಅದು ಪ್ರಾಕ್ಟೀಸ್ ಮಾಡ್ತು. ಅದು ಬೇರೆ ಯಾವ ಕೆಲಸನೂ ಬಿಟ್ಟಿದ್ದಿಲ್ಲ ಅಲ್ಲಿ, ಅದ್ರ ಜವಾಬ್ದಾರಿ ಬಿಟ್ಟಿದ್ದಿಲ್ಲ ಅಲ್ಲಿ. ಅದಕ್ಕೆ ಇಷ್ಟ ಆಗಿದ್ದದ್ದು ಮಾಡೋಕ್ಕಾರೆ ನಾವೆಂತಕ್ಕೆ ತಡಿಯವು. ಅವ್ರಿಷ್ಟ ನಾವು ಮಾಡ್ಕೊಂಡು ಹೋಗಿ ಬೇರೆಕ್ಕೆ ಎಂಥದ್ದು ಡಿಸ್ಟರ್ಬ್ ಆಗ್ತಾಯಿಲ್ಲ ಹೇಳಾದರೆ. 2 ಜನ ಮಕ್ಕ ಇದ್ದ ಹೇಳೋದು ಒಂದು ಎಂಥದ್ದು ಮೆಜರ್ಮೆಂಟಾ? ಎಂತಕ್ಕಪ್ಪ, ಎಂತ ಕಾಳೀತ್ರಿ ಹಾಗೆಲ್ಲ. ಅವ್ರಿಷ್ಟ ಮಾಡಲ್ ಬಿಡಿ, ಅವು ಲೈಫಲ್ಲಿ ಖುಷಿಯಿಂದಿರಲಿ, ಎಂಜಾಯ್ ಮಾಡಲಿ. ನಂಗಂತೂ ಹಿಂಗೆ ಕಾಣ್ತಪ್ಪ. ನಿಂಗಕ್ಕೆಂತ ಕಾಣ್ತೇನಾ?